ಬೆಂಗಳೂರು ನಗರದ ಎನ್ಆರ್ ಕ್ಷೇತ್ರ ವ್ಯಾಪ್ತಿಯ ಅಂಬಿಯಾ ಮಸೀದಿಯ ಮುಖ್ಯ ರಸ್ತೆಗೆ ಸಮಾಜ ಸೇವಕ ಅಫರೋಜ್ ಖಾನ್ ಮತ್ತು ಮಾಜಿ ಕಾರ್ಪೊರೇಟರ್ ಕೆಸಿ ಶೌಕತ್ ಪಾಷಾರಿಂದ ಚಾಲನೆ ನೀಡಲಾಯಿತು. ಚಾಲನೆ ಬಳಿಕ ಕಳೆದ ಕೆಲ ವರ್ಷಗಳಿಂದ ಈ ರಸ್ತೆಗೆ ಸುತ್ತಮುತ್ತಲಿನ ಸಣ್ಣ ಪುಟ್ಟ ಕೈಗಾರಿಕೋದ್ಯಮಗಳು ಬೇಡಿಕೆ ಇಟ್ಟಿದ್ದರು. ಗುಡಿ ಮತ್ತು ಸಣ್ಣ ಕೈಗಾರಿಕೆಗಳು ಅಭಿವೃದ್ಧಿಯಾದರೆ ಸುತ್ತಮುತ್ತಲಿನ ಪ್ರದೇಶ ಅಭಿವೃದ್ಧಿಯಾಗುತ್ತದೆ ಎಂಬ ಮಾತಿದೆ. ಇದನ್ನು ಮನಗಂಡಿರುವ ಜನಪ್ರಿಯ ಶಾಸಕ ತನ್ವೀರ್ ಸೇಠ್ ರಸ್ತೆ ಮಂಜೂರು ಮಾಡಿದ್ದು ಇಂದು ರಸ್ತೆ ನಿರ್ಮಾಣವಾಗಿ ಉದ್ಘಾಟನೆಗೊಂಡಿದೆ ಎಂದರು. ಎಲ್ಲರಿಗೂ ನಮಸ್ಕಾರ. ಈ ಅಂಬಿಯಾ ಮಸೀದಿಗೆ ನಮ್ಮ ಮೇನ್ ರಸ್ತೆ ಮಾದೇಪುರ್ ಮೇನ್ ರೋಡ್ ಕನೆಕ್ಟಿವಿಟಿ ರಸ್ತೆ ಏನಿದೆ, ಇದರಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಸುಮಾರು ವರ್ಷಗಳಿಂದ ಈ ರೋಡನ್ನು ಡೆವಲಪ್ ಆಗಿರಲಿಲ್ಲ. ಇಲ್ಲಿ ಸುತ್ತಮುತ್ತ ಸುಮಾರು ಇಂಡಸ್ಟ್ರಿಯಲಿಸ್ಟು ಅವರು ತಮ್ಮ ಸ್ಮಾಲ್ ಕೈಗಾರಿಕೆಯನ್ನು ಸ್ಟಾರ್ಟ್ ಮಾಡ್ಕೊಂಡು ಇರ್ತಿದ್ರು. ಆದರೆ ಇಲ್ಲಿಂದ ಹೋಗೋ ಬರಲಿಕ್ಕೆ ವಾಹನಗಳೇ ಪಾಸ್ ಆಗಲಿಕ್ಕೆ ಮತ್ತು ಮಸೀದಿಗೆ ಹೋಗೋ ಬರೋ ಜನಗಳಿಗೆ ತೀರಾ ಇರ್ತಿತ್ತು. ಆದರೆ ಇಲ್ಲಿಂದ ಈ ಅಂಬಿಯಾ ಇಂಡಸ್ಟ್ರಿಯಲ್ ಅಸೋಸಿಯೇಷನ್ ಅಂತ ಒಂದು ಅಸೋಸಿಯೇಷನನ್ನು ಫಾರ್ಮ್ ಮಾಡಿ ನಮ್ಮ ಹಿರಿಯರು ಎಲ್ಲ ಸೇರಿ, ಯುವಕರು ಹಿರಿಯರು ಎಲ್ಲ ಒಟ್ಟಾಗಿ ಸೇರಿ ಒಂದು ಅಸೋಸಿಯೇಷನ್ ಮಾಡಿ ಇದರ ಬಗ್ಗೆ ಏನಾದರೂ ಒಂದು ಮಾಡಿ ಈ ರೋಡನ್ನು ಡೆವಲಪ್ ಮಾಡಬೇಕು, ಈ ಕಡೆ ಬೆಳಕನ್ನು ತರಬೇಕು ಮತ್ತು UGD ಸಮಸ್ಯೆಗಳು ಏನಿದೆ ಅದನ್ನು ಬಗೆಹರಿಸ್ಕೊಳ್ಬೇಕು ಅನ್ನೋ ಪ್ರಯತ್ನ ಸುಮಾರು ವರ್ಷಗಳಿಂದ ಮಾಡ್ತಿದ್ರು. ಅದರ ಅವಕಾಶ ಸಿಕ್ಕಿರಲಿಲ್ಲ. ಸೊ ಈಗ ನಮ್ಮ ಅಫ್ರೋಜ್ ಭಾಯ್ ಸೋಷಿಯಲ್ ಆ್ಯಕ್ಟಿವಿಸ್ಟ್ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಇವರು ಚರ್ಚೆ ಮಾಡಿದಾಗ ಅವ್ರ ಸಲಹೆ ಮೇರೆಗೆ ಇವರೆಲ್ಲ ಸೇರಿ ನಮ್ಮ MLA ತನ್ವೀರ್ ಸೇಠ್ ಸಾಹೇಬ್ರ ಮನೆಗೆ ಹೋಗಿ ಈ ಥರ ಸಮಸ್ಯೆ ಇದೆ ಅಂತ ಹೇಳಿದಾಗ ಅವ್ರು ಆ ಭಾಗದಲ್ಲಿ ಕಾರ್ಪೊರೇಟರ್ ಆಗಿ ಶೌಕತ್ ಪಾಷಾ ಅವರು ಇದ್ದಾರೆ, ನಾನು ಹೇಳಿರ್ತೀನಿ, ಅವ್ರು ಹೋಗಿ ಅವ್ರನ್ನ ತಗೊಂಡು ಅವ್ರ ಜೊತೆಲಿ ನಿಲ್ಲಿಸಿ ಆ ಕೆಲಸ ಮಾಡಿಸಿ ಅಂತ ಹೇಳಿ ಬಂದು ಒಂದು ಆದೇಶನ ಅವ್ರು ಮಾಡಿದ್ದಾರೆ. ಆ ಆದೇಶದ ಮೇರೆಗೆ ನಾನು ನಮ್ಮ ಕಮಿಷನರು ಮತ್ತು SC ಎಕ್ಸಿಕ್ಯೂಟಿವ್ ಇಂಜಿನಿಯರು ಕನ್ಸರ್ನ್ಡ್ ಅಫಿಷಿಯಲ್ಸನ್ನ ತಕ್ಷಣ ಒಂದು ಇನ್ಸ್ಪೆಕ್ಷನ್ ಮಾಡಿಸಿದೆ. ಆ ಇನ್ಸ್ಪೆಕ್ಷನ್ ಮಾಡಿಸಿದಾಗ ಮೊದಲನೇ ಸಮಸ್ಯೆ ಇದ್ದಿದ್ದು ಏನಂತ ಹೇಳಿದ್ರೆ, ನಮ್ಮ UGD ಲೈನ್ ಏನಿತ್ತು ಪ್ರೈವೇಟಾಗಿ ಹಾಕ್ಸಿದ್ರು, ಆದರೆ ಆ ಚೇಂಬರ್ಸು ಎಲ್ಲ ಕಂಪ್ಲೀಟು ಮತ್ತು ಕನೆಕ್ಟಿವಿಟಿ ಸರಿಗಿರಲಿಲ್ಲ. ಆ ಲೈನ್ ಪೈಪ್ ಲೈನನ್ನೆಲ್ಲ ಚೇಂಜ್ ಮಾಡಿ ಸ್ವಲ್ಪ ಹೆಚ್ಚು ಕಡಿಮೆ ಒಂದು 6-7 ಚೇಂಬರ್ಸನ್ನು ಕಟ್ಟಿ ಅದನ್ನು ಸೆಟ್ರೇಟ್ ಮಾಡಿ ನಂತರ ಒಂದು ಡ್ರೈನೇಜ್ ಸಿಸ್ಟಮನ್ನು ಡೆವಲಪ್ ಮಾಡಿ ಇಲ್ಲಿ ವಾಹನಗಳು ಸ್ವಲ್ಪ ಹೆವಿ ವಾಹನಗಳು ಓಡಾಡುತ್ತೆ, ಅದಕ್ಕೆ ಕಾಂಕ್ರೀಟ್ ರೋಡನ್ನು ಹಾಕಿದ್ರೆ ಒಳ್ಳೆಯದು ಅಂತ ಒಂದು ತೀರ್ಮಾನ ತೆಗೆದು ಚರ್ಚೆ ಮಾಡಿದಾಗ ನಮ್ಮ DO 09 ಮೇಡಮ್ ಹರ್ಷಾ ಮೇಡಮು ಮತ್ತು ಸಂಜೆ ನಮ್ಮ ಸೆಕ್ಷನ್ ಅಸಿಸ್ಟೆಂಟ್ ಇಂಜಿನಿಯರು, ಅದು ಅಟ್ ದ ಸೇಮ್ ಟೈಮ್ ನಮ್ಮ ರವಿಕುಮಾರು ಮತ್ತು ರಕ್ಷಿತ್ ಇವರೆಲ್ಲ ಬಂದು ಇನ್ಸ್ಪೆಕ್ಷನ್ ಮಾಡಿ ಫಸ್ಟು UGD ಕೆಲಸ ಏನಿತ್ತು ಅದನ್ನು ಮುಗಿಸಿ ಮತ್ತು ಸಿವಿಲ್ ವರ್ಕನ್ನು ಇಮಿಡಿಯೇಟಾಗಿ ತೊಗೊಂಡು ನಾವು ರಂಜಾನ್ ಮುಂಚಿತವಾಗಿ ಮಾಡಬೇಕು, ಇಲ್ಲಿಗೆ ವಾಹನಗಳಿಗೆ ಅಥವಾ ಜನಗಳಿಗೆ ಮಸೀದಿಗೆ ಹೋಗೋ ಬರೋರಿಗೆ ಅನುಕೂಲ ಆಗಬೇಕು ಅನ್ನೋ ಉದ್ದೇಶದಿಂದ ನಾವು ಮಾಡಿದ್ದನ್ನು ಅದು ಒಂದು ಟಾರ್ಗೆಟ್ ನಾವು ಇಟ್ಕೊಂಡಿದ್ದು, ರಂಜಾನ್ ಮುಂಚಿತವಾಗಿ ನಾವು ಮಾಡಬೇಕಂಥೇಳಿ. ದೇವ್ರ ದಯ, ಐ ಥ್ಯಾಂಕ್ ಅವರ್ MLA, ಕಾರ್ಪೊರೇಷನ್ ಕಮಿಷನರ್, ಅಫಿಷಿಯಲ್ಸ್, ಎವ್ರಿಬಡಿ ಮತ್ತು ಅಸೋಸಿಯೇಷನ್, ಸ್ಪೆಷಲಿ ಹಿಂದೆ ಇದ್ದಾಗೆ ಅಂಬಿಯಾ ಅಸೋಸಿಯೇಷನ್ ಅವರೆಲ್ಲರಿಗೂ, ಅಫ್ರೋಜ್ ಭಾಯ್ ಅವರೆಲ್ಲರಿಗೂ. ಸೊ ಅದನ್ನು 10 ದಿವಸ 12 ದಿವಸ ಮುಂಚಿತವಾಗಿ ನಾವು ಈ ಕೆಲಸನ ಕಂಪ್ಲೀಟ್ ಮಾಡಲಿಕ್ಕೆ ಒಂದು ಅವಕಾಶ ಆಯಿತು. ಬಳಿಕ ಸಮಾಜ ಸೇವಕ ಅಫರೋಜ್ ಖಾನ್ ಮಾತನಾಡಿ, ಬಹಳ ವರ್ಷಗಳಿಂದ ಸಮಾಜ ಸೇವೆಯಲ್ಲಿದ್ದು ರಾಜಕೀಯ ಅವಕಾಶ ಸಿಕ್ಕರೆ ಇನ್ನೂ ಹೆಚ್ಚಿನ ಸೇವೆ ಮಾಡುವತ್ತ ಗಮನ ಹರಿಸುತ್ತೇನೆ. ಈಗಾಗಲೇ ಜನರ ಆಶೀರ್ವಾದ ನನ್ನ ಮೇಲಿದೆ. ಅವಕಾಶ ಸಿಕ್ಕರೆ ಖಂಡಿತ ಮುಂದಿನ ಕಾರ್ಪೊರೇಷನ್ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತೇನೆ ಎಂದರು. ಇದಕ್ಕಿಂತ ದೊಡ್ಡದು ನಮ್ಮ ಪ್ರವಾದಿ ಮೊಹಮ್ಮದ್ ಅಲ್ಲಾಹನ ಆಶೀರ್ವಾದದಿಂದ ಇವತ್ತು ಕೆಲಸವನ್ನು ನಮ್ಮ ಸನ್ಮಾನ್ಯ ಶ್ರೀ ತನ್ವೀರ್ ಸೇಠ್ ಅವರ ಸಮ್ಮುಖದಲ್ಲಿ ವಾರ್ಡ್ ನಂಬರ್ 34ರಲ್ಲಿ ನಮ್ಮ KC ಶೌಕತ್ ಪಾಷಾಗೆ ಬಂದು ಅವರು ಡಿಸ್ಕಸ್ ಮಾಡಿದೆ. ತನ್ವೀರ್ ಸೇಠ್ ಅವರು ಹೇಳಿ ಫೋನ್ ಮುಖಾಂತರ ಅವ್ರು ಮಾತಾಡಿ ಅವರು
ನೋಡಪ್ಪ ಈ ಮಸೀದಿ ಮತ್ತು ಸಣ್ಣ ಕೈಗಾರಿಕೆಯನ್ನು ಇನ್ನೂ ನಾವು ಬೆಳೆಸಬೇಕಾದ್ರೆ ನಾವು ಅವ್ರಿಗೆ ಸಹಕರಿಸಬೇಕು ಅಂತ ಹೇಳಿದ ತಕ್ಷಣ ಅವರು ನನ್ನ ಹತ್ರ ಡಿಸ್ಕಸ್ ಮಾಡಿ ಈ ಕಮಿಟಿ ಇದ್ರಲ್ಲ ಇಲ್ಲಿ ಒಂದು ಅಸೋಸಿಯೇಷನ್ ಮಾಡ್ಕೊಂಡಿದ್ದಾರೆ, ಅಂಬಿಯಾ ಇಂಡಸ್ಟ್ರಿಯಲ್ ಅಸೋಸಿಯೇಷನ್ ಮೈಸೂರು ಅಂತ ಒಂದು ಟೆಸ್ಟ್ ಮಾಡ್ಕೊಂಡು ಅವರೆಲ್ಲ ಬಂದು ಕೂತ್ಕೊಂಡು ಮಾತಾಡಿದ್ರು. ಆಮೇಲೆ ಯಾವ ಥರ ಬೇಕು ಏನು ಥರ ಬೇಕು ಅಂತ ನಾನು ವಿಚಾರಿಸ್ಕೊಂಡು ಮಾತಾಡಿದಾದ್ಮೇಲೆ ಇವರು ನಮ್ಮ KC ಶೌಕತ್ ಪಾಷಾ ಹತ್ರ ಹೋಗಿ ಡಿಸ್ಕಸ್ ಮಾಡಿದೆ. ಯಾಕಂದರೆ ಅವರು ಹಾಲಿ ಕಾರ್ಪೊರೇಟ್ ಅವರು ವೈಫ್ ಆಗಿದ್ದಾರೆ, ನೆಕ್ಸ್ಟ್ ಅವರು ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾಯಿದ್ದಾರೆ. ಅದರಲ್ಲಿ ಅವ್ರು ಹೇಳಿದ ತಕ್ಷಣ ಮಾರನೇ ದಿವಸ ಅವರು ಬಂದು ಕೂತ್ಕೊಂಡು ಇಂಡಸ್ಟ್ರಿ ಯಾರ್ಯಾರು ಅಸೋಸಿಯೇಷನಲ್ಲಿ ಇದ್ದಾರೆ ಎಲ್ಲ ಕೂತ್ಕೊಂಡು ಮಾತಾಡಿ ಅವರು ಡಿಸ್ಕಸ್ ಮಾಡಿ ಯಾವ ಥರ ಬೇಕು ಯಾವ ಥರ ಹೆಂಗೆ ಮಾಡಬೇಕು ಅಂತ ಮಾತಾಡಿ ಅವರು ಎಲ್ಲ ಕೆಲಸ ಮಾಡಿದ್ದಾರೆ. ಈ 1 ತಿಂಗಳ ಒಳಗಡೆ ಈ ಎಲ್ಲ ಕೆಲಸ ಕಾರ್ಯವನ್ನು ಮುಗಿಸಿದ್ದಾರೆ. ನಾನು ಅವ್ರಿಗೆಲ್ಲ ಸಹ ಎಲ್ಲರಿಗೂ ಧನ್ಯವಾದ ಹೇಳೋಕ್ಕೆ ಬಯಸ್ತೀನಿ. ನಮ್ಮ ಅಸೋಸಿಯೇಷನ್ ಅವ್ರಿಗೆ ಮತ್ತು ನಮ್ಮ ತನ್ವೀರ್ ಸೇಠ್ ಸಾಹೇಬ್ರಿಗೆ ಮತ್ತು KC ಶೌಕತ್ ಪಾಷಾ ಅವ್ರಿಗೆ ಅವ್ರ ಮಗುನಿಗೆ ಎಲ್ಲರಿಗೂ ಧನ್ಯವಾದ ಹೇಳೋಕ್ಕೆ ಬಯಸ್ತೀನಿ. ಅವರು ನಮ್ಮ ತನ್ವೀರ್ ಸೇಠ್ ಅವ್ರದ್ದು ಏನಂದರೆ ಮೈಂಡ್ ಸೆಟಪ್ಪು ಸಣ್ಣ ಕೈಗಾರಿಕೆ ಎಲ್ಲೆಲ್ಲಿ ನಡೆಯುತ್ತೆ ಇಂಡಸ್ಟ್ರಿ ಅವ್ರಿಗೆ ಬೆಳೆಸಿದ್ರೆ ನಮ್ಮ ಕ್ಷೇತ್ರವನ್ನು ಇನ್ನೂ ಬೆಳೆಯುತ್ತಂತ ಅವ್ರಿಗೆ ಒಂದು ಮೈಂಡ್ ಸೆಟಪ್. ಅವರು ಎಲ್ಲ ಈ ಕೆಲಸಕ್ಕೆ ಮತ್ತು ಯಾವುದೋ ಒಂದು ಬಿಸ್ನೆಸ್ ಮ್ಯಾನ್ಗೆ ಎಲ್ಲ ಸಹ ಥರದ ಸಪೋರ್ಟ್ ಇದೆ ಅವ್ರದ್ದು ಅಂತ ಹೇಳಕ್ಕೆ ಬಯಸ್ತೀನಿ. ಫಸ್ಟು ದೇವರು, ಆಮೇಲೆ ನಮ್ಮ ಸಾಹೇಬರು ತನ್ವೀರ್ ಸೇಠ್ ಸಾಹೇಬರು ಅವರು ಆಶೀರ್ವಾದ ಇದ್ದರೆ ಜನ ಎಲ್ಲ ನನಗೆ ನಿಂತ್ಕೋಬೇಕಂತ ನಾನು ಎಲ್ಲ ತೀರ್ಮಾನ ಮಾಡ್ತಾಯಿದ್ದಾರೆ. ಅವರಿಂದ ಅವರ ಎಲ್ಲ ಆಶೀರ್ವಾದ ಇದೆ, ದೇವ್ರ ಇಚ್ಛೆಯಿಂದ ಆಗಿದ್ರೆ ನಾನು ಖುಷಿಯಿಂದ ಮಾಡ್ತೀನಿ. ಮಾಡಿದ್ರೆ ಒಂದು ಸತಿ ಪರ್ಮನೆಂಟಾಗಿ ನಾನು ಕಾರ್ಪೊರೇಟ್ ಕೆಲಸ ಮಾಡೋಕ್ಕೆ ನನಗೆ ಎಲ್ಲ ಜನ ಇಂಡಿವಿಜುವಲ್ ಆಗಿ ಅವರು ನಿಲ್ಲಿಸಬೇಕು ಆ ಥರ ಕೆಲಸ ಮಾಡ್ತೀನಿ, ಮಾಡಿ ತೋರಿಸ್ತೀನಿ. ನಮ್ಮ ಒಂದು ಮಾಧುರಿಯಾಗಿ ಒಂದು ವಾರ್ಡ್ ನಂಬರ್ 11 ಮಾಡಿ ಒಳ್ಳೆ ಅಭಿವೃದ್ಧಿ ಮಾಡ್ತೀನಿ ಅಂತ ನನ್ನ ಮನಸ್ಸಲ್ಲಿ ಇದೆ. ನಿಮ್ಮೆಲ್ಲ ಸಹಕಾರ ಇದ್ದರೆ ನಾವು ಡೆಫಿನೆಟ್ಲಿ ನಾನು ನಿಲ್ಲಿಸ್ಕೋಬೇಕಂತ. ಕೋವಿಡ್ ಸಮಯದಲ್ಲಿ ಎಲ್ಲ ಟೈಮಲ್ಲಿ ಅವರು ತೀರೋಗಲಿ, ಅವ್ರ ಮನೆಯಲ್ಲಿ ಮದುವೆ ಇರಲಿ, ಯಾರಿಗೂ ಮಾತ್ರೆ ಇರಲಿ, ಅದೆಲ್ಲ ಈ ಕೈಯಿಂದ ಕೊಟ್ಟರೆ ಈ ಕೈಯಿಂದ ಗೊತ್ತಾಗಬೇಕಂತ ನಮ್ಮ ಸಮಾಜದಲ್ಲಿ ಹೇಳ್ತಾರೆ. ಅದೇ ಥರ ನಾನು ಔಷಧಿ ಯಾರಿಗೂ ಹೇಳಲ್ಲ, ಆ ಥರ ಮಾಡಿ ಕೊಡ್ತಾಯಿದ್ದೀನಿ. ಅದು ಒಂದು ನಂದು ಹೇಳ್ತಾರೆ, ಇದು ನನ್ನ ವೈಯಕ್ತಿಕವಾಗಿ ನಾನು ಮಾಡ್ತಾಯಿದ್ದೀನಿ. ಆ ದೇವ್ರ ಇಚ್ಛೆಯಿಂದ ಎಲ್ಲ ಒಳ್ಳೆಯದಾಗಿದ್ರೆ ಇನ್ನೂ ಜಾಸ್ತಿ ಮಾಡೋಕ್ಕೆ ಇದು ಮಾಡ್ತೀನಿ ಸರ್.